ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ತಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಬಂದು ಇಷ್ಟ ಆಗಿದೆ ಅರ್ಲಿ ಮಾರ್ನಿಂಗು. ಸೊ ಎದ್ದಿದ್ದು ಏನಕ್ಕಪ್ಪ ಅಂದರೆ ರೀಸೆಂಟಾಗಿ ನಾನು ಕೂಡ 555 ಮೆಥಡ್ನ ಟ್ರೈ ಮಾಡ್ತಾಯಿದ್ದೀನಿ. ಅಂದರೆ ಇವತ್ತು ಲಾಸ್ಟ್ ಡೇ ನಂದು. ನಾನು ಕೂಡ ಮಂಡೇಯಿಂದನೇ ಶುರು ಮಾಡಿದ್ದು, ಲೈಕ್ ಮಂಡೇ ಟು ಟಿಲ್ ಫ್ರೈಡೇವರೆಗೂ ಬರೆದು ಮುಗಿಸಿದ್ದಾಯಿತು. ಅರೌಂಡ್ 4 o'clock ಒಂದು ಬಿಟ್ವೀನ್ 5 o'clock ಒಳಗಡೆ ಎದ್ದು ಬರೆದು ಮುಗಿಸ್ತಾ ಇದ್ದೆ. ಸೊ ಹಾಗಾಗಿ ಈ ಟೈಮ್ಗೆ ಎದ್ದು, ಬಟ್ ಇದು 25th ಮಾರ್ನಿಂಗ್ ಮಾತ್ರ ನಾನು ಶೂಟ್ ಮಾಡಿರೋದು. ಅವತ್ತು ಬರೀ ಎದ್ದು ಆ ಕೆಲಸ ಎಲ್ಲ ಏನೈತೆ ಅದನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಆಲ್ಮೋಸ್ಟ್ ಅದು ಬರೆಯೋಕ್ಕೆ ಬಂದ್ಬಿಟ್ಟು ಒಂದು 40 minutes ಏನೋ ಬೇಕಾಯಿತು ನನಗೆ. ಸೊ ಅದೆಲ್ಲ ಆದಮೇಲೆ ಮತ್ತೆ ಹೋಗಿ ಆ್ಯಸ್ ಯೂಶಲ್ ನಾನು ಕೂಡ ಮಲ್ಕೋತೀನಿ. ಇಫ್ ಪಾಸಿಬಲ್ ನಂಗೆ ಅನಿಸಿದ್ರೆ ವಿಜುವಲೈಸ್ ಮಾಡ್ತೀನಿ, ಅಥವಾ ಸುಮ್ಮನೆ ಹೋಗಿ ಹಾಗೆ ಮಲ್ಕೋತೀನಿ. ತುಂಬ ಜನ ಕೇಳ್ತಾ ಇದ್ರ ನನ್ನ ಸೆಷನ್ಸ್ ಬಗ್ಗೆ, ಡೀಟೇಲ್ಸ್ ಕಳ್ಸೋಕೆ ಸಿಕ್ಕಾಬಟ್ಟೆ ಪ್ರೈಸ್ ಅಂತ ಹೇಳ್ತಾರೆ. ಪ್ರೈಸಿಗೆ ತಕ್ಕನಂಗೆ ನಿಮಗೆ ಏನಪ್ಪ ಎಲ್ಲ ಡೀಟೇಲ್ಸ್ನು ಹೇಳ್ಕೊಡ್ತೀನಿ, ತಿಳಿಸ್ಕೊಡ್ತೀನಿ. ನೀವು ಅದೇ ಜಾಸ್ತಿ ಅಂದರೆ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಅಪ್ ಟು ಯು ಗೈಸ್. ಅಗೇನ್ ಅಥವಾ ಯೂಟ್ಯೂಬ್ ವೀಡಿಯೋಸ್ ಬರುತ್ತೆ, ಅಲ್ಲೇ ನೀವು ಚೆಕ್ಔಟ್ ಮಾಡ್ಬೋದು. ಡೀಟೇಲ್ಸ್ ಎಲ್ಲ ಫ್ರೀಯಾಗಿ ಯಾವುದು ನಾನು ಇವಾಗ ಹೇಳ್ಕೊಡ್ತಿಲ್ಲ ಯಾರಿಗೂ, ಅದೊಂದು ನಿಮಗೆ ಹೇಳ್ಬಿಡ್ತೀನಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮೇಲ್ ಐಡಿ ಇದೆ, ಅದಕ್ಕೆ ಮೇಲ್ ಮಾಡಿ ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡೋಣ. ಫಾಲೋ ಮಾಡೋದು ತುಂಬ ಇಂಪಾರ್ಟೆಂಟ್. ಸುಮ್ಮನೆ ಕಲ್ತ್ಕೊಂಡ್ವಿ ಸೆಷನ್ ತೊಗೊಂಬಿಟ್ಟೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಫಾಲೋ ಮಾಡಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಎವ್ರಿ ಡೇ ಅಪ್ಲೈ ಮಾಡಿ. ಆವಾಗಲೇ ಲೈಫಲ್ಲಿ ಚಿಕ್ಕ ಸಕ್ಸಸ್ಸು, ಚಿಕ್ಕ ವಿನ್ನು ನಿಮಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಅದೇ. ನಾನು ನಿಮಗೆ ಹೇಳ್ಕೊಡ್ಬೇಕಂದ್ರೆ ನಾನು ಕೂಡ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು, ನನ್ನ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೋಬೇಕು. ನಾನು ಅದನ್ನು ಎವ್ರಿ ಡೇ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗೆ ಚಿಕ್ಕ ಪುಟ್ಟ ಚೇಂಜಸ್ ಕಾಣಿಸ್ತಾ ಹೋಗ್ತಾ ಇರುತ್ತೆ. ಸೊ ಪ್ಲೀಸ್ ನೀವು ಅಷ್ಟೇ ಸೆಷನ್ ತೊಗೊಂಡವರು ಪ್ಲೀಸ್ ಡೂ ಫಾಲೋ ಅಪ್. ಆ್ಯಂಡ್ ಬೇಜಾರಾಯಿತು, ಡಿಪ್ರೆಷನ್ ಆಯಿತು, ಮ್ಯಾನಿಫೆಸ್ಟ್ ಬಗ್ಗೆ ನಂಬಿಕೆ ಬರ್ತಲ್ಲ, ಹಾಗೆ ಹೀಗೆ ಅಂತೀರ. ಮ್ಯಾನಿಫೆಸ್ಟೇಷನ್ ಬಗ್ಗೆ ನಂಬಿಕೆನೇ ಇಲ್ಲ ಅಂದರೆ ದೆರ್ ಇಸ್ ನೋ ಓಲ್ ಪಾಯಿಂಟ್ ಅಂತ ನನಗೆ ಅನಿಸುತ್ತೆ. ಸೊ ನಂಬಬೇಕು, ಯಾವುದೊಂದು ಕಾಣ್ದಿರೋ ಶಕ್ತಿನೋ, ಇನ್ನೊಂದು ಮಿರಾಕಲ್ಲೋ, ಮ್ಯಾಜಿಕ್ಕೋ ನಮ್ಗೆ ನಡೆಯುತ್ತೆ ನಮ್ಮ ಲೈಫಲ್ಲಿ ಅಂತ ನಾವು ಯಾವಾಗೂ ಒಂದು ಸಲ ಅಂದ್ಕೊಂಡಿರ್ತೀವಲ್ಲ, ಅದು ಹಾಗೆ ಆಗುತ್ತೆ ಅಂತ ನಂಬಿಕೆ ಇಟ್ಟರೆ 100% ಅದು ಹಾಗೆ ಆಗುತ್ತೆ. ಸೊ ನಂದು ಕೂಡ 55 times ಬರೆದು ಮುಗಿಸಿದ್ದಾಯಿತು. ಆ್ಯಂಡ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅದ್ರ ತಕ್ಕನಾಗಿ ಆ್ಯಕ್ಷನ್ಸ್ ತೊಗೊಂಡು ಹೋಗ್ತಾ ಇರಬೇಕು ಇನ್ನು ಮುಂದೆ. ಆವಾಗ ನಿಮ್ಗೆ ಏನು ಬೇಕು, ಜಾಬ್ ಬೇಕಾ, ಅಥವಾ ನಿಮಗೆ ಸ್ಟಡೀಸ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮಾ, ಮ್ಯಾರೇಜ್ ರಿಲೇಟೆಡ್, ವಾಟ್ ಎವರ್ ಇಟ್ ಮೇ ಬಿ, ಚಿಕ್ಕ ಪುಟ್ಟ ಚೇಂಜಸ್ನ ನೀವು ನೋಡ್ತಾ ಇರ್ತೀರ. ಕೆಲವು ಚಿಕ್ಕ ಪುಟ್ಟ ಚೇಂಜಸ್ ಆದರೆ ನಾನು ಅಷ್ಟು ದಿನ ಬರದೆ, ಇಷ್ಟು ದಿನ ಬರದೆ ಕೂತ್ಕೊಂಡು ನಂಗೆ ಬರೀ ಚಿಕ್ಕದು ಒಂದು ಸಕ್ಸಸ್ ಸಿಕ್ಕಿದೆ ಅಷ್ಟೇ ಅನ್ನೋದಲ್ಲ. ಚಿಕ್ಕದನ್ನ ಸೆಲೆಬ್ರೇಟ್ ಮಾಡಿದ್ರೆ ಮಾತ್ರ ಲೈಫಲ್ಲಿ ದೊಡ್ಡ ವಿಚಾರಗಳು ನಿಮಗೆ ಸೆಲೆಬ್ರೇಟ್ ಮಾಡೋಕ್ಕೆ ಸಿಗ್ತವೆ. ಚಿಕ್ಕದನ್ನೇ ಅನುಭವಿಸೋಕ್ಕಾಗ್ತಿಲ್ಲ ಅಂದರೆ ದೊಡ್ಡ ದೇವ್ರು ನಿಮ್ಗೆ ಖಂಡಿತವಾಗ್ಲೂ ಕೊಡೋಲ್ಲ. ಸೊ ಹಾಗಾಗಿ ಬಿ ಗ್ರೇಟ್ಫುಲ್. ನಿಮ್ಮ ಹತ್ರ ಏನಿದೆ, ಏನು ಆಗ್ತಿದೆ, ಏನು ಸಿಗ್ತಿದೆ, ಅದಕ್ಕೆ ಗ್ರೇಟ್ಫುಲ್ ಆಗಿರೋದನ್ನ ಆದಷ್ಟು ಅಭ್ಯಾಸ ಮಾಡ್ಕೊಳ್ಳಿ. ಸೊ ಆ್ಯಸ್ ಯೂಶಲ್ ಇದೊಂದು 40 minutes ಬೇಕೇ ಬೇಕು ಬರೆಯೋಕ್ಕೆ ನನಗೆ. ನಾನು ಕೂಡ ಆರಾಮಾಗಿ ಕೂತ್ಕೊಂಡು 5 days ಬರೆದಾಯಿತು. ಸೊ ಬನ್ನಿ ಇದು ಇಡೀ ದಿನ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಹೋಪ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ದೀರಾ. ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ಡೈಲಿ ವ್ಲಾಗ್ಸ್ನ ಮಾಡ್ತೀನಿ, ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನ ಹಾಕ್ತೀನಿ, ಬಿಕಾಸ್ ಐ ಮ್ಯಾನಿಫೆಸ್ಟೇಷನ್ ಲೈಫ್ ಕೋಚ್ ಆಗಿದ್ದೀನಿ. ಆ್ಯಂಡ್ ಎಸ್, ಬನ್ನಿ ಈ ದಿನ ಶುರು ಮಾಡೋಣ, ನೋಡೋಣ ಹೆಂಗೆ ನಡೆಯುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇವಾಗ ಎದ್ದು ನೀರು ಕುಡಿತಾ ಇದ್ದೀನಿ. ಸಿಕ್ಕಾಬಟ್ಟೆ ನಿದ್ದೆ ಅಂದರೆ ನಿದ್ದೆ ಆಯಿತಾ ನನಗೆ. ಯಪ್ಪ ದೇವ್ರೆ, ಇನ್ನೂ ನಿದ್ದೆ ಬೇಕು ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಮ್ಯಾಜಿಕ್ ವಾಟರ್. ಹಲೋ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ವೀಕೆಂಡ್. ಸೊ ಇವತ್ತು ಸ್ಯಾಟರ್ಡೇ. ಸೊ ಇವತ್ತು ಡೈಲಿ ವ್ಲಾಗ್ನ ಶುರು ಮಾಡಿದ್ದೀನಿ. ಟೈಮ್ ಒಂದು ಆಲ್ಮೋಸ್ಟ್ 10 ಆಗ್ತಿದೆ. ನಾನು ಜಸ್ಟ್ ಆ್ಯಕ್ಚುಲಿ 6 o'clock ಏನೋ 6:45 ಎದ್ದು ನಾನು ಫೋನೆಲ್ಲ ಚಾರ್ಜ್ ಹಾಕ್ಬಿಟ್ಟು ಮತ್ತೆ ಹೋಗಿ ಮಲ್ಕೊಂಡಿದ್ದಾಯಿತು. ಆ್ಯಂಡ್ ಅದಾದಮೇಲೆ ಇವಾಗ ಮತ್ತೆ 9:45 ಎದ್ದು ಆ್ಯಸ್ ಯೂಶಲ್ ಮತ್ತೆ ಫೇಸ್ ವಾಶ್ ಎಲ್ಲ ಮುಗಿಸ್ಕೊಂಡು ಬಂದು ಜಸ್ಟ್ ಐ ಸ್ಟಾರ್ಟೆಡ್ ಮೈ ವ್ಲಾಗಿಂಗ್. ಆ್ಯಂಡ್ ಸೊ ಇಡೀ ದಿನ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಹೋಪ್ ಎಲ್ಲ 777 ಮೆಥಡ್ನ ಟ್ರೈ ಮಾಡ್ತಿದ್ದೆ. ನಾನು ಸಾಕಷ್ಟು ಕ್ವಶನ್ಸ್ ಕೇಳಿದ್ರಿ, ಲೈಕ್ ನಾವು ಬರೋದು ಲೇಟ್ ಆಗುತ್ತೆ, ಸಮ್ಟೈಮ್ಸ್ ಮಾರ್ನಿಂಗ್ ಬರಿಬೋದು, ಈವ್ನಿಂಗ್ ಹೆಂಗೆ ಅಂತ. ಬಟ್ ಟ್ರೈ ಟು ಮ್ಯಾನೇಜ್ 7 o'clockಗೆ ಬರೆಯೋಕ್ಕೆ. ಇಫ್ ನಾಟ್ ಇಟ್ಸ್ ಟೋಟಲಿ ಫೈನ್. ಇಂಟೆನ್ಷನ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಯು ಆರ್ ಸೋ ಬಿಸಿ, ಇಟ್ಸ್ ಟೋಟಲಿ ಫೈನ್. ನೀವು 7 o'clockಗೆ ಬರೆಯೋಕ್ಕಾಗಿಲ್ಲ ಅಂದರೆ ಒಂದು 8 o'clock ಆ ಥರನೂ ಬರೀರಿ, ಏನು ಪ್ರಾಬ್ಲಮ್. ಬಟ್ ಟ್ರೈ ಟು ಡೂ ಇಟ್ ನಂಬರ್ 7 ಟೈಮ್ಗೆ ಮಾಡಿದ್ರೆ ಬೆಟರ್ ಅಂತ ನಂಗೆ ಅನಿಸುತ್ತೆ. ಇಲ್ಲಾದ್ರೂ ಇಟ್ಸ್ ಓಕೆ, ಬರೀರಿ ಆಯಿತಾ, ಬಿಡೋಕ್ಕೆಲ್ಲ ಸ್ಟಾಪ್ ಮಾಡಬೇಡಿ. ಆ್ಯಂಡ್ ನನ್ನ ಹೇರ್ ಸದ್ಯಕ್ಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಹಾಲೆಲ್ಲ ತೊಗೊಂಬರ್ಬೇಕು. ಹಾಲು ತಂದಿಲ್ಲ ಕಾಫಿ ಮಾಡೋಕ್ಕೆ. ನಾನು ನೀರೆಲ್ಲ ಕುಡ್ದಿದ್ದಾಯ್ತು ಅವಾಗಲೇ.
ಅದೇ ಥಿಂಕ್ ಮಾಡ್ತಾ ಇದ್ದೀನಿ, ಆರ್ಡ್ರ್ ಮಾಡಿಬಿಡಲ್ಲ ಅಥವಾ ತೊಗೊಂಡು ಬರಲ್ಲ ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ಲೆಟ್ಸ್ ಸಿ. ಆ್ಯಂಡ್ ಹ್ಯಾವ್ ಅ ಬ್ಯೂಟಿಫುಲ್ ಡೇ ಗೈಸ್ ನಿಮ್ಮೆಲ್ರಿಗೂ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನಿಮ್ಮ ಹ್ಯೂಜ್ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ಕೆಲವೊಂದು ಐಟಮ್ಸ್ನ ಝೆಪ್ಟೋಯಿಂದ ಆರ್ಡ್ರ್ ಮಾಡಿದೆ. ದಿಸ್ ಇಸ್ ಮೈ ಫೇವ್ರೇಟ್ ಆಯಿತಾ, ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ತುಂಬ ರೇರ್ ಕುರ್ಕುರೆ ಎಲ್ಲ ತಿನ್ನೋದು. ಅದ್ರಲ್ಲಿ ಪಫ್ಕಾರ್ನ್ ನಂಗೆ ತುಂಬ ಇಷ್ಟ. ಸೊ ಇದೊಂದು ತರಿಸಿದೆ. ಆ್ಯಂಡ್ 100 ಗ್ರಾಮ್ ಬೆಳ್ಳುಳ್ಳಿ, ಅದು ಕೂಡ ಖಾಲಿ ಆಗಿತ್ತು. ಈರುಳ್ಳಿ 1 kg, 1 kg. ಆ್ಯಂಡ್ ಇದಕ್ಕೆ 17 ರೂಪೀಸು ವರ್ತು. ಇದು 20 ರೂಪೀಸು ಇಷ್ಟಕ್ಕೆ. ಆ್ಯಂಡ್ ಹಾಫ್ ಲೀಟ್ರ್ ಮಾತ್ರ ಆಯಿಲ್ ತರಿಸಿದ್ದೀನಿ, ಬಿಕಾಸ್ ಮತ್ತೆ 1 ಲೀಟ್ರ್ ಇದ್ರೆ ಅದು ಅರ್ಧ ಪ್ಯಾಕ್ ಕಟ್ ಮಾಡಬೇಕು, ಮತ್ತೆ ಎತ್ತಿಡಬೇಕು, ಅಷ್ಟೆಲ್ಲ ಫಿಲ್ ಆಗಲ್ಲ ಬಾಟ್ಲಲ್ಲಿ. ಸೊ ಹಾಗಾಗಿ ಬರೀ ಇಷ್ಟನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಮಿಲ್ಕ್, ಇಷ್ಟೆಲ್ಲದಕ್ಕೂ ಸೇರಿ ಆಲ್ಮೋಸ್ಟ್ 226 ರೂಪೀಸ್ ಏನೋ ಆಯಿತು. ಆ್ಯಂಡ್ ಐ ಫೀಲ್ ವರ್ತ್ ಇಟ್. ಸೊ ಮ್ಯಾಜಿಕ್ ವಾಟರು ಈ ಸಲ ಬಾಟಲ್ ಮಾಡೋಕ್ಕಿಂತ ಗ್ಲಾಸಲ್ಲೇ ಮಾಡಿಕೊಂಡೆ ನಾನು. ಸೊ ನಾನು ಅದಾದ್ಮೇಲೆ ಸ್ವಲ್ಪ ಕೂತ್ಕೊಂಡು ಹಂಗೆ ಚಿಲ್ ಮಾಡ್ತಿದ್ದೆ. ಸೀರೀಸ್ ಯಾವುದು ಇರುತ್ತೆ ಅಂತ ನೋಡ್ತಿದ್ದೆ. ಹನಿಮೂನ್ ಫೋಟೋಗ್ರಾಫರ್ ಅಂತ ಹೇಳಿಬಿಟ್ಟು ಇದೊಂದು ಹೊಸ ಸೀರೀಸ್ ಇದೆ. ಸೊ ತುಂಬ ಚೆನ್ನಾಗಿದೆ. ಜಸ್ಟ್ ಫಸ್ಟ್ ಎಪಿಸೋಡ್ಸ್ ಮಾತ್ರನೇ ಬಿಟ್ಟಿರೋದು. ಐ ಮೀನ್ ಫಸ್ಟ್ ಪಾರ್ಟ್ ಮಾತ್ರನೇ ಕೊಟ್ಟಿರೋದು. ಸೊ ಇನ್ನೂ ಬರ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೋಡಿದೆ, ಚೆನ್ನಾಗಿದೆ. ಆ್ಯಂಡ್ ದೆನ್ ಅದಾದಮೇಲೆ ಆಚೆಗೆ ಹೋಗಿ ಮಟನೆಲ್ಲ ತೊಗೊಂಬಂದಿದ್ದೆ. ಸೊ ಖಾರ ಎಲ್ಲ ರುಬ್ಕೊಂಡು ಗ್ರೀನ್ ಮಸಾಲಾನ ಯೂಶ್ವಲಿ ಮಾಡೋವಂಥದ್ದು, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮಟನ್ ಸ್ವಲ್ಪ ಅರಿಶಿನ ಉಪ್ಪೆಲ್ಲ ಹಾಕ್ಕೊಂಡು ಹಂಗೆ ಫ್ರೈ ಮಾಡ್ತಾನೆ ಖಾರದ ಪುಡಿ, ಮಟನ್ ಪೌಡರು, ಸ್ವಲ್ಪ ಧನಿಯಾ ಪೌಡರು ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆ್ಯಂಡ್ 4-5 ವಿಷಿಲ್ ಹಾಗೆ ಕೂಗಕ್ಕೆ ಬಿಟ್ಬಿಡ್ತೇನೆ. ಸೊ ಬೆಂದು ಹೋಗ್ಬಿಡುತ್ತೆ. ಅಂದರೆ ತುಂಬಾ ಬೇಯಲ್ಲ, ಎಷ್ಟು ಬೇಕೋ ಅಷ್ಟು ಬೇಯುತ್ತೆ. ಡಿಪೆಂಡ್ ಆನ್ ದ ಮಟನ್ ನಾವು ಎಂತ ತೊಗೊಂಬರ್ತೀವಿ ಅನ್ನೋದ್ರ ಮೇಲೆ. ಆ್ಯಂಡ್ ಆಲ್ಮೋಸ್ಟ್ 2:30 ಆಗಿತ್ತು, ಬಿಕಾಸ್ ನನ್ನ ಮಿಡಲಲ್ಲಿ ಒಂದು ಸೆಷನ್ ಇತ್ತು ನನಗೆ. ಸೊ ಅದನ್ನೆಲ್ಲ ಮುಗಿಸೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ನಾನು ಕೂಡ ಬಿಸಿ ಊಟನ ಮಾಡಿಕೊಂಡು ಒಳ್ಳೆ ಸೈಡ್ಸಲ್ಲಿ ಈರುಳ್ಳಿ ಇಟ್ಕೊಂಡು ತಿಂದು ಏನಪ್ಪ ಆಲ್ಮೋಸ್ಟ್ ಒಂದು 2 to 3 hours ಮಲ್ಕೊಂಡೆ ಅಂತ ಅನಿಸುತ್ತೆ. ಬಿಕಾಸ್ ತುಂಬಾ ಚಳಿ ಇತ್ತು. ಬಟ್ಟೆ ಬೇರೆ ಬಟ್ಟೆ ವಾಶ್ ಮಾಡಿಲ್ಲ ಅವತ್ತು ನಾನು. ಸೊ ಬಟ್ ತುಂಬ ಚಳಿ ಇತ್ತು. ಅದಾದಮೇಲೆ ಎದ್ದು ಈವ್ನಿಂಗು ಬಿಗ್ ಬಾಸ್ ನಾನು ನೋಡಿರಲಿಲ್ಲ ಫ್ರೈಡೇ ಆಯಿತಾ. ಆಮೇಲೆ ಸ್ಯಾಟರ್ಡೇ ಕೂತ್ಕೊಂಡು ಈವ್ನಿಂಗು ಬಿಗ್ ಬಾಸ್ ಎಪಿಸೋಡ್ಸ್ನೆಲ್ಲ ನೋಡ್ತಾ ಪಾತ್ರೆ ಎಲ್ಲ ತೊಳೆದು ಹಾಕಿದಾಯಿತು. ಇವನ್ ಕಸ ಕೂಡ ಹಾಗೆ ಗುಡಿಸ್ಕೊಂಡಿದ್ದಾಯಿತು. ಅದಕ್ಕೆ ಈ ಕಡೆ ಟರ್ನ್ ಆಗಿದ್ದೀನಿ. ಇಲ್ಲಾಂದರೆ ನಾನು ಸ್ಟ್ರೈಟಾಗಿ ನಿಂತ್ಕೊಂಡು ಪಾತ್ರೆ ತೊಳಿತಾ ಇರ್ತಿದ್ದೆ. ಸ್ಕಿನ್ ಕೇರ್ ಎಲ್ಲ ಮಾಡೋಣ. ಜಸ್ಟ್ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಇವತ್ತು ಸೆರಾವೆ ಅಂತ ಯಾವುದೋ ಒಂದು ಕ್ಲೆನ್ಸಿಂಗ್ ಇದೆಯಲ್ಲ, ಅದು ನನಗೆ ಯಾವುದೋ ಒಂದು ಪ್ರಾಡಕ್ಟ್ ಫ್ರೀಯಾಗಿ ಬಂದಿತ್ತಾಯ್ತು. ಅದನ್ನು ಹಾಕಿ ಫೇಸ್ನ ವಾಶ್ ಮಾಡಿದ್ದೀನಿ. ದಟ್ಸ್ ಟು ಮೈ ಸ್ಕಿನ್ ಕೇರ್. ಸೊ ಫಸ್ಟ್ಲಿ ಲಿಪ್ ಬಾಮ್ ತುಂಬ ಇಂಪಾರ್ಟೆಂಟ್. ನನಗೆ ಇತ್ತೀಚೆಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ದಟ್ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿದೆ, ಗ್ಲೋ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಾನು ಬಳಸೋ ಅಷ್ಟು ಪ್ರಾಡಕ್ಟ್ ನಿಮ್ಗೆ ಗೊತ್ತು, ಯಾವುದೆಲ್ಲ ಬಳಸ್ತೀನಿ ಅಂತ ಹೇಳ್ಬಿಟ್ಟು. ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ, ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ. ಇದೊಂಥರ ನಿಮಗೆ ನೈಟೆಲ್ಲ ಫೇಸ್ ಮಾಸ್ಕ್ ಥರ ಕೆಲಸ ಮಾಡುತ್ತೆ. ದಿಸ್ ಇಸ್ ಫ್ರಮ್ ವೆಲ್ವಾ. ಆಲ್ಮೋಸ್ಟ್ ಖಾಲಿ. ಇನ್ನೊಂದು ಹೊಸದಾಗಿ ಆರ್ಡ್ರ್ ಮಾಡಿ ಫುಲ್ ಬಾಡಿ ಶೇವ್ ಮಾಡ್ಕೊಂಬಂದೆ. ಸೊ ಅದಾದ ತಕ್ಷಣ ಬಾಡಿ ಲೋಷನ್ ತುಂಬ ಇಂಪಾರ್ಟೆಂಟ್, ಮರಿಬೇಡಿ. ನಿಮ್ಗೆ ಯಾವುದಿರುತ್ತೋ ಅದನ್ನ ಬಳಸಿ ನೀವು. ಇದು ತುಂಬ ವಾಟ್ರಿ ಬೇಸ್ಡು. ಸೊ ಸ್ವಲ್ಪ ತಗೊಂಡ್ರೆ ಸಾಕು, ಫುಲ್ ಬಾಡಿಗೆ ಅಪ್ಲೈ ಮಾಡಿಬಿಡ್ಬೋದು, ಅಷ್ಟೊಂದಿರುತ್ತೆ. ನಾನು ಅಟ್ಲೀಸ್ಟ್ ನನಗೆ ವೀಕ್ಲಿ ಹೇರ್ ಗ್ರೋತ್ ಆಗಿಬಿಡುತ್ತೆ. ಸೊ ವೀಕ್ಲಿ ಒಂದ್ಸಲ ಮಾಡ್ತೀನಿ ಅಂತಲೇ ಹೇಳ್ಬೋದು. ಅಂಡರ್ ಆರ್ಮ್ಸು ಅಷ್ಟೇ, ತುಂಬ ಮೀಡಿಯಮ್ ಗ್ರೋತ್ ಇದೆ ನಂದು ಆ್ಯಕ್ಚುಲಿ ಬಾಡಿ. ನಿಮ್ಗೆ ಜಾಸ್ತಿ ಹೇರ್ ಗ್ರೋತ್ ಇದ್ದರೆ ನೀವು ವೀಕ್ಲಿ ಟ್ವೈಸು ಮಾಡ್ಬೋದು. ಇಲ್ಲ ನನಗೆ ಹೇರ್ ಗ್ರೋತ್ ಅವಾಗ ನೋಡಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಅಷ್ಟು ಕಂಫರ್ಟಬಲ್ ಇಲ್ಲ ಅಂದರೆ ಡೈಲಿ ರೇಸರ್ನ ಬಳಸ್ಬೋದು ಅಂತ ಅನಿಸುತ್ತೆ. ಅದೇನು ಪ್ರಾಬ್ಲಮ್ ಇಲ್ಲ ಅಂತ ನನಗನ್ಸುತ್ತೆ.
ಇವತ್ತು ಸ್ಯಾಟರ್ಡೇ, ಸೊ ತುಂಬ ಜನ ಬಿಗ್ ಬಾಸ್ ಎಪಿಸೋಡಿಗೆ ಕಾಯ್ತಾ ಇರ್ತೀರಾ. ನಾನು ಇವತ್ತು ನೋಡ್ತಾ ಇದ್ದೀನಿ ಕೂತ್ಕೊಂಡು, ನೆನ್ನೆ ನೋಡೋಕ್ಕಾಗಲಿಲ್ಲ. ಸೊ ಎಸ್, ಇವಾಗ ಸ್ಟಾರ್ಟ್ ಆಗುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸ್ಯಾಟರ್ಡೇ ಎಪಿಸೋಡ್. ಲಿಟ್ರಲಿ ಎಕ್ಸೈಟೆಡ್. ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಬಿಗ್ ಬಾಸ್ನ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡಿ ಈ ವಾರ ಎಪಿಸೋಡ್ ಹೆಂಗೆ ಅನಿಸು, ಸ್ಯಾಟರ್ಡೇ ಎಪಿಸೋಡ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಟೈಮ್ ಆಗಿದೆ 7:56 ಏನೋ ಆಗ್ತದೆ. ಇವಾಗ ಹೋಗಿ ಬಿಗ್ ಬಾಸ್ನ ನೋಡಬೇಕು. ಸೊ ನೋಡ್ಬಿಟ್ಟು ಸ್ವಲ್ಪ ತಮ್ಮ ಚಿಕ್ಕಪುಟ್ಟ ಏನಾದ್ರು ಕೆಲಸ ಅದರೆಲ್ಲ ಮುಗಿಸ್ಬಿಟ್ಟು ಪಾಚ್ಕೊಳ್ಳೋದಷ್ಟೇ ಇವತ್ತು. ಸೊ ತುಂಬ ಜನಕ್ಕೆ ಯೂನಿವರ್ಸ್ ನನ್ನ ಪರ ಕೆಲಸ ಮಾಡ್ತಿದ್ಯೋ ಇಲ್ಲೋ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರುತ್ತೆ ಆಯಿತಾ. ಸೊ ಅಂಥವ್ರಿಗೆ ಈ ಟೆಕ್ನಿಕ್ಕು ಯೂಸ್ ಆಗುತ್ತೆ. ನೀವೇನು ಮಾಡಿ ಅಂದರೆ ಯೂನಿವರ್ಸ್ನ ಕೇಳಿ, ಯೂನಿವರ್ಸ್ ನನಗೆ ನೆಕ್ಸ್ಟ್ 24 ಅವರ್ಸಲ್ಲಿ ಒಂದು ಸೈನ್ ಕೊಡು, ಅಂದರೆ ಒಂದು ಮುನ್ಸೂಚನೆ ಕೊಡು. ಅಥವಾ ನೀವು ಒಂದು ವಸ್ತುನ ಕೇಳ್ಬೋದು, ಒಂದು ಬಾತ್ಕೋಳಿನ ತೋರಿಸು ನನಗೆ, ಅದು ಟಿ ವಿಲಿ ತೋರಿಸ್ಬೋದು, ಮೊಬೈಲಲ್ಲಿ ತೋರಿಸ್ಬೋದು, ಯಾರು ಬಂದು ಕೊಡ್ಬೋದು ನಿಮಗೆ, ವಾಟ್ ಎವರ್ ಇಟ್ ಮೇ ಬಿ. ನನಗೊಂದು ಎಲೆನ ತೋರಿಸು, ನನಗೊಂದು ಮೊಬೈಲ್ ನಂಬರ್ನ ತೋರಿಸು, ಏಂಜಲ್ ನಂಬರ್ನ ತೋರಿಸು ಅಂತ ಸೈನನ್ನು ಕೇಳಿ ಯೂನಿವರ್ಸ್ ಹತ್ರ. ನೆಕ್ಸ್ಟ್ 24 ಅವರ್ಸಲ್ಲಿ ನನಗೆ ಈ ಸೈನ್ ಕೊಡು ಯೂನಿವರ್ಸ್, ದಟ್ಟು ಯೂನಿವರ್ಸ್ ನನ್ನ ಪರವಾಗಿ ಕೆಲಸ ಮಾಡ್ತಿದೆ ಅಂತ ನಾನು ನಂಬಬೇಕು ಅಂತ ಕೇಳ್ಕೊಳ್ಳಿ. 100% ನೆಕ್ಸ್ಟ್ 24 ಗಂಟೆ ಒಳಗಡೆ ನಿಮ್ಗೊಂದು ಸೈನ್ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ. ಏನು ನೀವು ಅಂದ್ಕೊಂಡಿರ್ತೀರ ಆ ವಸ್ತು ಕಾಣಿಸ್ಬೇಕು ಅಂತ, ಅದು ನಿಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಆವಾಗ ನಿಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಂಬಿಕೆ ಬರುತ್ತೆ. ಈ ಒಂದು ಚಿಕ್ಕ ಪ್ರಾಕ್ಟೀಸ್ನ ಈ ವಿಡಿಯೋ ನೋಡಿದ ಕೂಡಲೇ ಮಾಡಿ, ನಿಮ್ಗೆ ರಿಸಲ್ಟ್ ಅಂತೂ 100% ಸಿಗುತ್ತೆ. ಸೊ ಹೋಪ್ ಇದು ನಿಮ್ಗೆ ಇಷ್ಟ ಆಗ್ಬೋದು. ಒಂಥರ ಫನ್ನಾಗಿ ಮಾಡಿ, ಯೂನಿವರ್ಸ್ ನಂಗೆ ತೋರಿಸು, ಸೊ ದಟ್ ನೀನು ನನ್ನ ಪರವಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲೋ ಅಂತ ಕೇಳಿಕೊಂಡ್ರೆ ನಿಮ್ಗೆ ಈಸಿಲಿ ಕಾಣಿಸೋಕ್ಕೆ ಶುರುವಾಗುತ್ತೆ. ಓಕೆನಾ, ಟ್ರೈ ದಿಸ್ ಅಂಡ್ ಲೆಟ್. ಆಮೇಲೆ ಆಚೆ ಹೋಗ್ಬಿಟ್ಟು ಈವ್ನಿಂಗ್ ಆಗಿತ್ತು, ಕಾಫಿ ಜೊತೆಗೆ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಬಜ್ಜಿ ತೊಗೊಂಬಂದೆ. ಅವಾಗ ತಾನೇ ಹಾಕ್ತಿದ್ರು ಆಯಿತಾ, ಸಿಕ್ಕಾಬಿಟ್ಟೆ ಬಿಸಿಯಾಗಿತ್ತು. ಐ ಲವ್ ಇಟ್. ಸೊ ಒಳ್ಳೆ ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಡಿನ್ನರ್ಗೆ ಅಂತ ಏನೋ ಅಂತ ತಿಂದಿಲ್ಲ ಅನ್ಕೋತೀನಿ, ನನಗೆ ಮರ್ತೋಗಿದ್ದು. ಬಿಕಾಸ್ ಯಾವತ್ತೋ ವೀಡಿಯೋ ಎಡಿಟಿಂಗ್ ಮಾಡ್ತಿರೋ, ವಾಯ್ಸ್ ಓವರ್ ಕೊಡ್ತಿರೋ. ಸೊ ಹಾಗಾಗಿ ಮೇ ಬಿ ನಾನು ಏನಾರು ರೋಲ್ ಏನಾರು ತಿಂದಿರ್ಬೋದು ಅಂತ ಅನ್ಕೋತೀನಿ. ಸೊ ಇದೆಲ್ಲ ಆಗೋಷ್ಟರಲ್ಲಿ ಟೈಮ್ ಬಂದು ಆಲ್ಮೋಸ್ಟ್ 10:30 ಆಯಿತು. ದಟ್ಸ್ ಇಟ್ ಫಾರ್ ದ ಡೇ. ಓಕೆ, ಬಾಯ್.